ಹೊಸ ಪೀಳಿಗೆ ಬೆಳಿಬೇಕಲ್ವಾ? ಎಷ್ಟು ದಿನ ಅಂತ ನಾವೇ ಇಲ್ಲಿ ಗೂಟ ಹೊಡೆದು ಕುತ್ಕೊಳ್ಳೋಕಾಗುತ್ತೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದು ತಮ್ಮ ಸರ್ಕಾರಿ ನಿವಾಸದ ಬಳಿ ಮೊದಲ ಬಾರಿಗೆ ಗೆದ್ದ ಶಾಸಕರು ಸಚಿವರು ಸ್ಥಾನಕ್ಕಾಗಿ ಪತ್ರ ಬರೆದ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಪೇಪರ್ನಲ್ಲಿ ನೋಡಿದ್ದೇನೆ ಅಷ್ಟೇ, ನನಗೆ ಪತ್ರ ಇನ್ನೂ ತಲುಪಿಲ್ಲ. ಎಲ್ಲರಿಗೂ ಮಂತ್ರಿ ಆಗಬೇಕೆಂಬ ಆಸೆ ಇರುತ್ತಲ್ವಾ? ನರೇಂದ್ರ ಮೋದಿ ಅವರು ಎಂಎಲ್ಎನೇ ಆಗ್ಲಿಲ್ಲ, ಸಿಎಂ ಆಗೋದ್ರು ಅಲ್ವಾ? ಅದಕ್ಕೆ ಎಲ್ಲರೂ ಸಿಎಂ ಆಗೋ ಆಸೆ ಇರುತ್ತೆ. ಸಿಎಂ ಇಲ್ಲದೆ ಹೋದ್ರೂ ಕೆಲವು ಮಂತ್ರಿ ಆಗಿದ್ದವರು ಇದ್ದಾರೆ ಎಂದರು. ಎಂಎಲ್ಎ ಆಗದೆ ಇದ್ರೂ ಮಂತ್ರಿ ಆದವರು ಇದ್ದಾರೆ. ಅದಕ್ಕೆ ಕೇಳ್ತಾರೆ, ಕೇಳಿರೋದ್ರಲ್ಲಿ ತಪ್ಪೇನಿದೆ? ನಾನು ಮಂತ್ರಿಯಾಗಿ 36 ವರ್ಷ ಆಯ್ತು. ಹೊಸ ಜನರೇಷನ್ ಬರಬೇಕು, ಹೊಸ ಆಲೋಚನೆ ಬರ್ಬೇಕಲ್ವಾ? ಹೊಸಬರು ಇರಬೇಕು ಅಂತ ನಾನು ಅವರಿಗೆಲ್ಲ ಪ್ರೇರಣೆ ಕೊಡೋದು. ಹೊಸಬರನ್ನ ತಯಾರು ಮಾಡಬೇಕು ಅಲ್ವಾ? ಹೊಸ ಜನರೇಷನ್ ಬೇಕು ಅಲ್ವಾ? ಅವರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್ ತೀರ್ಮಾನ ಮಾಡುತ್ತೆ ಎಂದು ಹೇಳಿದ್ರು. ಇದೇ ವಿಚಾರವಾಗಿ ತಮ್ಮ ಬೆಂಬಲಿಗ ಶಾಸಕರ ಇಂಗಿತಗಳಿಗೆ ಪ್ರತಿಕ್ರಿಯಿಸಿ, ನಾನು ಮಂತ್ರಿಮಂಡಲ ಮಾಡುತ್ತೇನೆ ಅಂತ ಹೇಳಿಲ್ಲ. ಆ ಬಗ್ಗೆ ಮುಖ್ಯಮಂತ್ರಿ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅವರು ವಿಸ್ತರಣೆ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ. ಇದನ್ನ ಇನ್ನೂ ಕೆಲವರು ಹೊರಗಡೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವರ ಆಸೆ ಇರುತ್ತದೆ ಎಂದು ತಿಳಿಸಿದರು.